ಆಕಾಶವಾಣಿ ಮೈಸೂರು ಸಂಸ್ಥಾನದ ಕಲಾ ಪರಂಪರೆ ವಿಶೇಷ ಕಾರ್ಯಕ್ರಮ ಸರಣಿ. ಸಾಹಿತ್ಯ ಡಾಕ್ಟರ್ ಜ್ಯೋತಿ ಶಂಕರ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಎಚ್ಎಲ್ ಶಿವಶಂಕರ ಸ್ವಾಮಿ. ಆತ್ಮೀಯರೇ, ಮೈಸೂರು ಸಂಸ್ಥಾನಕ್ಕೂ ಗಮಕ ಕಲೆಗೂ ಇರುವ ನಂಟನ್ನು ಕುರಿತು ನಾವು ಇಂದು ಒಂದಷ್ಟು ಮಾಹಿತಿಗಳನ್ನು ತಿಳಿಯೋಣ. ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರಮಥನ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರ ನಾರಾಯಣ ಗದುಗಿನ ವೀರ ನಾರಾಯಣ. ಕರ್ನಾಟಕದಲ್ಲಿರುವ ವಿಶಿಷ್ಟವಾದ ಕಲೆ ಗಮಕ. ರಸೋಚಿತವಾದ ರಾಗಗಳನ್ನು ಸಂಯೋಜನೆ ಮಾಡಿ ಸಹೃದಯರ ಮನಮುಟ್ಟುವಂತೆ ಕಾವ್ಯ ಗಾಯನ ಮಾಡುವ ಈ ಕಲೆ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ವಿಶೇಷ ಮನ್ನಣೆ ಪಡೆದು ಮೈಸೂರು ಗಮಕ ಕಲೆಯ ತವರೂರು ಎನ್ನುವ ಮಟ್ಟಿಗೆ ಪ್ರಖ್ಯಾತವಾಗಿತ್ತು. ಪ್ರಮುಖವಾಗಿ ಮೈಸೂರು ಒಡೆಯರ ಕಾಲದಲ್ಲಿ ಗಮಕ ಕಲೆಗೂ ಪ್ರೋತ್ಸಾಹ ದೊರಕಿತು. ಕಂಠೀರವ ನರಸರಾಜ ವಿಜಯ ಕಾವ್ಯದಲ್ಲಿ ಸಂಸ್ಥಾನದ ಒಡ್ಡೋಲಗದಲ್ಲಿ ಗಮಕಿಗಳೂ ಇದ್ದರೆನ್ನುವುದನ್ನು ತಿಳಿಸುತ್ತದೆ. ಭಾರತ ರಾಮಾಯಣಗಳ ಸಂಗೀತ ಸಾರದೊಳಗೆ ನಲಿದು ಓದಿ ಭೂರಿ ವೈಭವದಿಂದ ಸಭೆಗೆ ಅತಿ ಮುದವೀವ ಭಾರತಿಗಳು ರಂಜಿಸಿದರು. ಗಜಮುಖನೇ ಮೇರೆ ಕದಾತನೆ ನಿಜ ಗುಣಾನ್ವಿತ ಪರಶುದ್ಧಾರನೆ ರಜತಗಿರಿ ಗೊಡೆಯನ ಕುಮಾರನೆ ವಿದ್ಯೆ ವಾರಿಧಿಯ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿಹರೋ ಅನವರತ ನಿಲ್ನನು ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವಾ. ದೊಡ್ಡ ದೇವರಾಜ ಒಡೆಯರ ಆಸ್ಥಾನದಲ್ಲಿ ಅಳಸಿಂಗಾರ್ಯ ಎನ್ನುವ ಗಮಕೆ ಇದ್ದು ಅವರ ವಾಚನವನ್ನ ಮೆಚ್ಚಿ ಮಹಾರಾಜರು ಗ್ರಾಮಗಳನ್ನು ದಯಪಾಲಿಸಿದ್ದರು. ಚಿಕ್ಕದೇವರಾಜ ಒಡೆಯರು ತಾವೇ ಗಮಕ ವಾಚನ ಮಾಡುತ್ತಿದ್ದರು. ಅವರ ಆಸ್ಥಾನ ಕವಿ ತಿರುಮಲಾರ್ಯನೂ ಒಳ್ಳೆಯ ಗಮಕಿಯೇ. ಹದಿಬದೆಯ ಧರ್ಮ ಕೃತಿಯನ್ನು ರಚಿಸಿದ ಸಂಚಿಯ ಹೊನ್ನಮ್ಮನೂ ಗಮಕಿಯೇ. ಮಂಗಳ ಗುಣಗಣ ನಿಧಿಗೆ ನಿರ್ಮಲನಿಗೆ ಉತ್ತುಂಗ ಮಹಿಮಗೆ ಮಾಧವಗೆ ಸಂಗತ ಜನ ಸರ್ವ ಫಲದಗೆ ಪಶ್ಚಿಮ ರಂಗಧಾಮನಿಗೆ ಎರಗುವೆನು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮತ್ತು
ಚಾಮರಾಜೇಂದ್ರ ಒಡೆಯರ ಆಶ್ರಯದಲ್ಲಿದ್ದ ಕವಿ ಬಸಪ್ಪ ಶಾಸ್ತ್ರಿಗಳು ಶ್ರೇಷ್ಠ ಗಮಕಿಗಳಾಗಿದ್ದರು. ಅವರ ವಾಚನವನ್ನು ಕುರಿತು ಕನ್ನಡ ಭಾರತ ಮೊದಲಾದ ಉನ್ನತ ವೆನಿಪ ಅಖಿಲ ಕಾವ್ಯ ನಿಖರ ಎಲ್ಲರ ಮನ್ನಿಪ ತೆರದಿಂ ರಾಗದೆ ಚೆನ್ನ ಎನಿಸಿ ಓದಿ ಮೋದದೊಳು ಗಾಳಿಸಿದಂ ಎಂದು ಕರಿಬಸವಪ್ಪ ಶಾಸ್ತ್ರಿಗಳೇ ತಮ್ಮ ಪದ್ಯದಲ್ಲಿ ಬಸವಪ್ಪ ಶಾಸ್ತ್ರಿಗಳನ್ನು ಕುರಿತು ತಿಳಿಸಿದ್ದಾರೆ. ಸುಪುತ್ರನೇ ನಾಗಸುರನರನುತ ಚರಿತ್ರನೇ ಭೋಗಿಭೂಷ ಪ್ರೇಮ ಪಾತ್ರನೇ ಭೋಗಮೋಕ್ಷದನೇ. ಮೈಸೂರಿನ ಅರಮನೆಯ ಸಂಪರ್ಕ ಹೊಂದಿದ್ದ ಗೌರಿದೇವುಡು ನರಸಿಂಹಶಾಸ್ತ್ರಿಗಳು ಅತ್ಯುತ್ತಮ ಗಮಕಿಗಳು. ಹಿರಿಯ ಗಮಕಿಗಳ ಪ್ರಭಾವಕ್ಕೊಳಗಾದರೂ ತಮ್ಮದೇ ಆದ ವಿಶಿಷ್ಟ ಶೈಲಿಯೊಂದಿಗೆ ಕಾವ್ಯವಾಚನ ಮಾಡುತ್ತಿದ್ದರು. ಹಾಡಿನ ನಾಗಮ್ಮನವರ ಕುಟುಂಬಕ್ಕೆ ರಾಜಮನೆತನದ ಮರ್ಯಾದೆ ಇದ್ದು ಅರಮನೆಗೆ ಆಗಾಗ ಹೋಗಿ ಸ್ತೋತ್ರ ಶ್ಲೋಕಗಳನ್ನು ಹಾಡುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಬಸವಪ್ಪ ಶಾಸ್ತ್ರಿಗಳಿಂದ ಗಮಕ, ಕರಿಬಸವಪ್ಪ ಶಾಸ್ತ್ರಿಗಳಿಂದ ಸಾಹಿತ್ಯವನ್ನು ಅರಿತು ಕವಿತೆಗಳನ್ನು ರಚಿಸಿ ರಾಗ ತಾಳಗಳನ್ನು ಅಳವಡಿಸಿ ಹಾಡುತ್ತಿದ್ದು ಹಾಡಿನ ನಾಗಮ್ಮನೆಂದೇ ಪ್ರಸಿದ್ಧರಾದರು. ನಾಗಮ್ಮನವರ ಕಾವ್ಯವಾಚನ ಎಲ್ಲ ಕಡೆ ಪ್ರಸಿದ್ಧಿ ಗಳಿಸಿತ್ತು. HMV ಕಂಪನಿಯವರು ಇವರ ವಾಚನವನ್ನು ಧ್ವನಿಮುದ್ರಿಸಿಕೊಂಡು ಕೊನೆಯಲ್ಲಿ ಹಾಡಿದವರು 14 ವರ್ಷದ ಬಾಲೆ ನಾಗಮ್ಮ ಎಂದು ಘೋಷಿಸಿದ್ದಾರೆ. ಇವರ ಕಂಠಶ್ರೀಗೆ ಮಾರು ಹೋಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಾಯಿ ವಾಣಿವಿಲಾಸ ಸನ್ನಿಧಾನ ಅವರು ತಮ್ಮ ಪ್ರವಾಸದಲ್ಲಿ ತಮ್ಮ ಪರಿವಾರದೊಂದಿಗೆ ಇವರನ್ನು ಕರೆದೊಯ್ಯುತ್ತಿದ್ದರು. ಮಹಿಳಾ ಗಮಕಿ ಎಂದೇ ಪ್ರಸಿದ್ಧರಾಗಿದ್ದ ನಾಗಮ್ಮನವರ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯಲ್ಲೂ ಪ್ರಸಾರಗೊಂಡಿದೆ. ಮೈಸೂರು ಅರಮನೆಯಲ್ಲಿ ಭಾರತ ವಾಚನ ಮಾಡಿದ ಮತ್ತೋರ್ವ ಗಮಕಿ ಭಾರತದ ಲಲಿತಮ್ಮ. ರಾಜ್ಯಾದ್ಯಂತ ಗಮಕ ವಾಚನ ಮಾಡಿದ ಕಲಾವಿದರು. ಮೈಸೂರು ಆಕಾಶವಾಣಿ ಕೇಂದ್ರ ಆರಂಭವಾದಾಗ ಇವರ ಕಾವ್ಯವಾಚನ ಪ್ರಸಾರವಾಗುತ್ತಿತ್ತು. ಮದ್ರಾಸ್ ಆಕಾಶವಾಣಿ ಕೇಂದ್ರದವರು ಲಲಿತಮ್ಮನವರಿಂದ ತಿರುಪ್ಪಾಣಿ ವಾಚನವನ್ನು ಮಾಡಿಸಿ ಪ್ರಸಾರ ಮಾಡಿದ್ದರು. ಮುಂದಿನ ದಿನಗಳಲ್ಲಿ ಅರಸರ ಆಶ್ರಯವಿಲ್ಲದಿದ್ದರೂ ಮೈಸೂರಿನ ಪರಂಪರೆಯನ್ನೇ ಬೆಳೆಸಿಕೊಂಡು ಬಂದ ಗಮಕಿಗಳ ಪಟ್ಟಿಯೇ ಇದೆ. PM ತಮ್ಮಯ್ಯನವರು, H ರಾಮಕೃಷ್ಣ ಶಾಸ್ತ್ರಿಯವರು, ವಿ ನಾರಾಯಣ ಶಾಸ್ತ್ರಿಗಳು ಹೆಸರಿಸಲೇಬೇಕಾದವರು. ಬಲವಿಹೀನನು ಬಲ್ಲಿದನ ಕೂಡೊಲಿದು ತೊಡಕಿದವಂಗೆ ಕಾಮದ ಕಳವಳದಲ್ಲಿದ್ದಂಗೆ ಧನದಳಲಿಂದ ಮರುಗುವಗೆ ಕಳವಿನಲಿ ಕುದಿವಂಗೆ ದೈವದ ನೆಲೆಯನರಿಯದವಂಗೆ ದಿಟವಿದು ತಿಳಿಯೆ ಬಾರದು ನಿದ್ರೆ ಎಂದನು ಭೂಪತಿಗೆ ವಿದುರ. ಸಂಗೋ ಬಿಂದೂರಾಯರು ಚಿತ್ರದುರ್ಗ ಜಿಲ್ಲೆಯವರಾದರೂ ಮೈಸೂರನ್ನೇ ತಮ್ಮ ವಾಸಸ್ಥಾನವಾಗಿ ಮಾಡಿಕೊಂಡಿದ್ದು ಭಾರತವನ್ನು ವಾಚನ ಮಾಡುತ್ತಿದ್ದ ವಾಚನಕಾರರು. ಕಾವ್ಯ ವಾಚನದಲ್ಲಿ ಹೊಸ ಪರಂಪರೆಯನ್ನೇ ಸೃಷ್ಟಿಸಿ ನೂರಾರು ಶಿಷ್ಯರನ್ನು ಗಮಕ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದ ಕೀರ್ತಿ ಕೃಷ್ಣಗಿರಿ ಕೃಷ್ಣರಾಯರದ್ದು. ಪ್ರಾಚೀನ ಕಾವ್ಯಗಳನ್ನು ವಾಚನ ಮಾಡುವುದಲ್ಲದೆ ಆಧುನಿಕ ಮಹಾಕಾವ್ಯಗಳ ವಾಚನಕ್ಕೂ ಅಸ್ಥಿಭಾರ ಹಾಕಿಕೊಟ್ಟವರು ಕೃಷ್ಣಗಿರಿ ಕೃಷ್ಣರಾಯರು. ತನ್ನ ಕಾರ್ಯ ಕಾರಣವನುಳಿದು ಅನ್ಯಥಾ ಚಿಂತೆಯನ್ನು ಮಾಡುವುದು ಉನ್ನತಿಗೆ ತಾನಲ್ಲ ನೀತಿಜ್ಞರಿಗೆ ಭಾವಿಸಲು ಮನ್ನಿಸುವುದಾತ್ಮನನು ಮನ್ನಿಸುವುದಾತ್ಮನನು ಮಿಕ್ಕ
ಮಿಕ್ಕುದನನ್ಯರಿಗೆ ಮಾಡುವುದು ಅದಲ್ಲದೆ ತನ್ನ ತಾಮರೆದಿಹುದು ಮತವಲ್ಲಾಗ ಎಂದನ ವಿದುರ. ಇದೇ ಸಾಲಿನಲ್ಲಿ ಮುಂದುವರೆದವರು ಕಳಲೆಯ ಸಂಪತ್ಕುಮಾರಾಚಾರ್ಯರು ಮತ್ತು ತಲಕಾಡಿನ ಮಾಯಿಗೌಡರು. ಉಮಾರಾಮರಾಧ್ಯರು ಗಮಕ ಕಲೆಗಾಗಿಯೇ ದುಡಿದಂತಹ ಕಲಾವಿದರು ಹಾಗೂ ಪಂಡಿತ HV ಲಕ್ಷ್ಮೀನಾರಾಯಣ ಶರ್ಮಾ, BSS ಕೌಶಿಕ್, ಗೌರಮ್ಮ ನಾಗರಾಜ್, BH ನಾಗರತ್ನ, ಕೋಮಳೆ ಲತಾಂಗಿ ತಳಿರಡಿಯನಿ ಬಿಸರುಹ ಶರೀರೇ ಕಲ್ಮುಳ್ಳೆಡಿದ ಕಾನನಂ. ವಿಲಾಸಕುಮಾರಿ ಶರ್ಮರಂತಹ ಅನೇಕ ಹಿರಿಯರು ಈ ದಾರಿಯಲ್ಲಿ ಶ್ರಮಿಸಿ ಗಮಕ ಕಲೆಯನ್ನು ಜೀವಂತವಾಗುಳಿಸಿದ್ದಾರೆ. ಶ್ರೀ ದೇವೇಂದ್ರ ಮುನೀಂದ್ರ ವಂದಿತ ಗುಣೌರಾತ ಜಗತ್ಸ್ವಾಮಿ ಸಂದಾದಿ ಬ್ರಹ್ಮ ಅಗಾಧ ಬೋಧ ನಿಲಯಂ ದುರ್ವಾರ ಸಂಸಾರ ವಿಚ್ಛೇದೋಪಾಯ ನಿಯುಕ್ತ ಸೂಕ್ತಿ ವೃಷಮಾರ್ಗಾಗ್ರೇಸರ ಪಾಪಭೃತ್ಪಾದಾಬ್ಜೋ ದಯಗೈವೆನಕ್ಯಮಗೆ ಮುಕ್ತಿ ಶ್ರೀ ಸುಖಾವಾಪ್ತಿಯಂ ದಯಗೈವೆನಕ್ಯಮಗೆ. ಮೈಸೂರಿನ ಗಮಕ ಕಲೆಯ ಏಳಿಗೆಗಾಗಿ ಶ್ರಮಿಸುತ್ತಿರುವವರು ಗಮಕ ರತ್ನಾಕರ ಕೃ ರಾಮಚಂದ್ರ ಅವರು. ವಾಚನ ವ್ಯಾಖ್ಯಾನಕಾರರಾಗಿಯಲ್ಲದೆ ಗಮಕ ಕಾರ್ಯಕ್ರಮಗಳ ಸಂಘಟನೆಗಾಗಿ ವಿಶೇಷ ಶ್ರಮ ವಹಿಸುವುದಲ್ಲದೆ ಹಲವಾರು ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ಮೆರೆವ ಹರಿಯ ಅರಮನೆಯನು ಸಾರಿದಂ ಪವನಜಂ ಬಾಗಿಲೊಳ್ ತನ್ನ ಪರಿವಾರಮಂ ನಿಲ್ಲಿಸುತ್ತ ಒಳವಕ್ಕನು ಏಂ ಸಲುಗೆಯೋ ಮುರಾರಿಯೆಡೆಯೊಳ್ ಏಂ ಸಲುಗೆಯೋ ದ್ವಾರಪಾಲಕರ್ ತಡೆಯರೋರ್ವರುಂ ಅಂತರಾಂತರದೊಳು. ಗಮಕದಂತಹ ಕಲೆ ಮತ್ತೆ ಯುವಜನರನ್ನು ಸೆಳೆಯುತ್ತಿರುವುದು ಸಂತಸದ ಸಂಗತಿಯಾಗಿದೆ. ವೇದ ಪುರುಷನ ಸುತನ ಸುತನ ಸಹೋದರನ ಮಗನ ಮಗನ ತಣ್ಣೋದರಿಯ ಮಾತುಳನ ಮಾವನ ಅತುಳ ಭುಜಬಲದಿಕ್ಕಾದಿ ಗೆಲಿದನ ಅಣ್ಣನ ಓವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಕೃಷ್ಣ ಸಲಹೋ ಗದುಗಿನ ವೀರ ನಾರಾಯಣ ಗದುಗಿನ ವೀರ ನಾರಾಯಣ ಗದುಗಿನ ವೀರ ನಾರಾಯಣ. ಮೈಸೂರು ಸಂಸ್ಥಾನದ ಕಲಾ ಪರಂಪರೆ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಾಹಿತ್ಯ ಹಾಗೂ ನಿರೂಪಣೆ ಡಾಕ್ಟರ್ ಜ್ಯೋತಿಶಂಕರ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ HL ಶಿವಶಂಕರ ಸ್ವಾಮಿ. ನಿರ್ಮಾಣ ನೆರವು GN ಮಂಜುನಾಥ್ ಹಾಗೂ S ಲಕ್ಷ್ಮೀನಾರಾಯಣ.
ನಿರ್ವಹಣೆ ಎನ್ ಕೇಶವಮೂರ್ತಿ ಹಾಗೂ ಟಿವಿ ವಿದ್ಯಾಶಂಕರ್.